greet you all in the name of our Lord and Savior Jesus Christ. We, the United Basel Evangelical Mission Church, we are happy to have you on this worship. May the Lord bless you and guide you. Let us all sing together the Kannada song number 2, MT20. The Kannada song number 2, MT20. Now let us have the responsive reading, the responsive psalm reading. Today's responsive psalm reading is taken from the book of Psalms, chapter 18, verses 20 to 30. Psalms chapter 18, verses 20 to 30. The Lord has dealt with me according to my righteousness, according to the cleanness of my hands. He has rewarded me. Congregation's response: For I have kept the ways of the Lord. I have not done evil by turning from my God. All his laws are before me. I have not turned away from his decrees. Congregation's response: I have been blameless before him and have kept myself from sin. The Lord has rewarded me according to my righteousness, according to the cleanness of my hands in his sight. Congregation's response: To the faithful you show yourself faithful. To the blameless you show yourself blameless. To the pure you show yourself pure, but to the crooked you show yourself shrewd. Congregation's response: You save the humble, but bring low those whose eyes are haughty. You, O Lord, keep my lamp burning. My God turns my darkness into light. Congregation's response: With your help I can advance against a troop. With my God I can scale a wall. Altogether, as for God, his way is perfect. The word of the Lord is flawless. He is a shield for all who take refuge in him. Amen. Now let us have the Bible readings for this 7th Sunday after Pentecost being read to us by our elder. The Bible readings of the Old Testament and the New Testament. 7th Sunday after Pentecost. ಇಂದಿನ ಆರಾಧನೆಗೆ ನೇಮಕವಾದ ಹಳೆ ಒಡಂಬಡಿಕೆಯ ವೇದ ಭಾಗವು ಯೆಹೋಶುವನು 1ನೇ ಅಧ್ಯಾಯ 1ರಿಂದ 9 ವಚನಗಳು. ಯೆಹೋಶುವನು 1ನೇ ಅಧ್ಯಾಯ 1ರಿಂದ 9 ವಚನಗಳು. ಓಲ್ಡ್ ಟೆಸ್ಟಮೆಂಟ್ ಜೋಶುವಾ ಚಾಪ್ಟರ್ 1 ವರ್ಸಸ್ 1 to 9. ಕಾನಾನ್ ದೇಶವು ಇಸ್ರಾಯೇಲ್ಯರಿಗೆ ವಶವಾದದ್ದು. ಹೊಳೆ ದಾಟುವುದಕ್ಕೆ ಸನ್ನದ್ಧರಾಗಬೇಕೆಂಬ ಅಪ್ಪಣೆ. ಯೆಹೋವನ ಸೇವಕನಾದ ಮೋಸೆ ಸತ್ತ ಮೇಲೆ ಯೆಹೋವನು ಅವನ ಶಿಷ್ಯನಾದ ನೂನನ ಮಗ ಯೆಹೋಶುವನಿಗೆ, ನನ್ನ ಸೇವಕನಾದ ಮೋಸೆ ಸತ್ತನು. ನೀನು ಈಗ ಎದ್ದು ಸಮಸ್ತ ಪ್ರಜಾ ಸಹಿತವಾಗಿ ಈ ಯೋರ್ದಾನ್ ಹೊಳೆಯನ್ನು ದಾಟಿ ನಾನು ಇಸ್ರಾಯೇಲ್ಯರಿಗೆ ಕೊಡುವ ದೇಶಕ್ಕೆ ಹೋಗು. ನಾನು ಮೋಶೆಗೆ ಹೇಳಿದಂತೆ ನೀವು ಕಾಲಿಡುವ ಸ್ಥಳವನ್ನೆಲ್ಲ ನಿಮಗೆ ಕೊಟ್ಟಿದ್ದೇನೆ. ಅರಣ್ಯವು ಈ ಲೆಬನೋನ್ ಪರ್ವತವು ಮೊದಲುಗೊಂಡು ಯುಪ್ರೇಟಿಸ್
ಮಹಾನದಿಯವರೆಗಿರುವ ಹಿತ್ತಿಯರ ದೇಶವೆಲ್ಲ ನಿಮ್ಮದಾಗುವುದು. ನಿಮ್ಮ ಸೀಮೆಯು ಪಶ್ಚಿಮ ದಿಕ್ಕಿನ ಮಹಾಸಾಗರವರೆಗೆ ವಿಸ್ತರಿಸುವುದು. ನಿನ್ನ ಜೀವಮಾನದಲ್ಲೆಲ್ಲ ಒಬ್ಬನು ನಿನ್ನ ಮುಂದೆ ನಿಲ್ಲನು. ನಾನು ಮೋಸೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡಲೂ ಇರುವೆನು. ನಿನ್ನನ್ನು ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ. ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು. ಯಾಕೆಂದರೆ ನಾನು ಈ ಜನರ ಪಿತೃಗಳಿಗೆ ಪ್ರಮಾಣ ಮಾಡಿಕೊಟ್ಟ ದೇಶವನ್ನು ಇವರಿಗೆ ನೀನೇ ಸ್ವಾಧೀನಪಡಿಸಬೇಕು. ನನ್ನ ಸೇವಕನಾದ ಮೋಶೆ ನಿನಗೆ ಬೋಧಿಸಿದ ಧರ್ಮೋಪದೇಶವನ್ನೆಲ್ಲ ಕೈಕೊಂಡು ನಡೆಯುವುದರಲ್ಲಿ ಸ್ಥಿರಚಿತ್ತನಾಗಿರು, ಪೂರ್ಣ ಧೈರ್ಯದಿಂದಿರು. ಅದನ್ನು ಬಿಟ್ಟು ಎಡಕ್ಕಾದರೂ ಬಲಕ್ಕಾದರೂ ಹೋಗಬೇಡ. ಆಗ ನೀನು ಎಲ್ಲಿ ಹೋದರೂ ಕೃತಾರ್ಥನಾಗುವಿ. ಆ ಧರ್ಮಶಾಸ್ತ್ರವು ಯಾವಾಗಲೂ ನಿನ್ನ ಬಾಯಲ್ಲಿರಲಿ. ಹಗಲಿರುಳು ಅದನ್ನು ಧ್ಯಾನಿಸುತ್ತಾ ಅದರಲ್ಲಿ ಬರೆದಿರುವುದನ್ನೆಲ್ಲ ಕೈಕೊಂಡು ನಡಿ. ಆಗ ನಿನ್ನ ಮಾರ್ಗದಲ್ಲೆಲ್ಲ ಸಫಲನಾಗುವಿ, ಕೃತಾರ್ಥನಾಗುವಿ. ನಾನು ನಿನಗೆ ಆಜ್ಞಾಪಿಸಿದೇನಲ್ಲ. ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು, ಅಂಜಬೇಡ, ಕಳವಳಗೊಳ್ಳಬೇಡ. ನೀನು ಹೋಗುವಲ್ಲೆಲ್ಲ ನಿನ್ನ ದೇವರಾದ ಯೆಹೋವನು ನಿನ್ನ ಸಂಗಡ ಇರುತ್ತಾನೆ ಎಂದು ಹೇಳಿದನು ಎಂಬುದೇ. ದೇವರ ಸ್ತೋತ್ರಕ್ಕಾಗಿ ಹಾಡಲಿರುವ ಕನ್ನಡ ಹಿಮ್ ನಂಬರ್ 8 MT 114. ಕ್ರಿಸ್ತ ನಿನ್ನ ಜನ ಚದರಾದುಂಡು ಕೊರ್ಲ ಸಮಾಧಾನ ಈ ಪ್ರಯಾಣೋಡುಗು. 1 and 2 stanzas. ಪಾರಾಯಣ ಪಾಠವು ಹೊಸ ಒಡಂಬಡಿಕೆಯಲ್ಲಿ ಪೌಲನು ಕೊರಿಂಥದವರಿಗೆ ಬರೆದ 2ನೆಯ ಪತ್ರಿಕೆ 5ನೇ ಅಧ್ಯಾಯ 16ರಿಂದ 21 ವಚನಗಳು ಹಾಗೂ 6ನೇ ಅಧ್ಯಾಯ 1ರಿಂದ 10 ವಚನಗಳು. ನ್ಯೂ ಟೆಸ್ಟಮೆಂಟ್ 2 Corinthians chapter 5 verses 16 to 24 and chapter 6 verses 1 to 10. ಹೀಗಿರಲಾಗಿ ಇಂದಿನಿಂದ ನಾವು ಯಾರನ್ನು ಶರೀರ ಸಂಬಂಧವಾಗಿ ಅರಿತುಕೊಳ್ಳುವುದಿಲ್ಲ. ಕ್ರಿಸ್ತನನ್ನು ಕೂಡ ನಾವು ಶರೀರ ಸಂಬಂಧವಾಗಿ ತಿಳಿದಿದ್ದರೂ ಇನ್ನು ಮುಂದೆ ಆತನನ್ನು ಹಾಗೆ ತಿಳಿದುಕೊಳ್ಳುವುದಿಲ್ಲ. ಹೀಗಿರಲಾಗಿ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು. ಇಗೋ, ಪೂರ್ವ ಸ್ಥಿತಿ ಹೋಗಿ ಎಲ್ಲ ನೂತನವಾಯಿತು. ಇದೆಲ್ಲ ದೇವರಿಂದಲೇ ಉಂಟಾದದು. ಆತನು ಕ್ರಿಸ್ತನ ಮೂಲಕ ನಮ್ಮನ್ನು ತನಗೆ ಸಮಾಧಾನ ಪಡಿಸಿಕೊಂಡು ಸಮಾಧಾನ ವಿಷಯವಾದ ಸೇವೆಯನ್ನು ನಮಗೆ ಅನುಗ್ರಹಿಸಿದ್ದಾನೆ. ಆ ಸಮಾಧಾನ ವಾಕ್ಯವೇನೆಂದರೆ, ದೇವರು ಮನುಷ್ಯರ ಅಪರಾಧಗಳನ್ನು ಅವರ ಲೆಕ್ಕಕ್ಕೆ ಹಾಕದೆ ಲೋಕವನ್ನು ಕ್ರಿಸ್ತನಲ್ಲಿ ತನಗೆ ಸಮಾಧಾನ ಪಡಿಸಿಕೊಳ್ಳುತ್ತಿದ್ದನೆಂಬುದೇ ಅದನ್ನು ಸಾರುವ ಸೇವೆಗೆ ನಮ್ಮನ್ನು ನೇಮಿಸಿದ್ದಾನೆ.
ನಾವು ಕ್ರಿಸ್ತನ ರಾಯಭಾರಿಗಳಾಗಿದ್ದೇವೆ. ದೇವರೇ ನಮ್ಮ ಮೂಲಕ ಬುದ್ಧಿ ಹೇಳುವ ಹಾಗಾಯಿತು. ದೇವರೊಂದಿಗೆ ಸಮಾಧಾನವಾಗಿರೆಂದು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ಬೇಡಿಕೊಳ್ಳುತ್ತೇವೆ. ನಾವು ಆತನಲ್ಲಿ ದೇವರಿಗೆ ಸಮರ್ಪಕರಾದ ನೀತಿ ಸ್ವರೂಪಿಗಳಾಗುವಂತೆ ದೇವರು ಪಾಪ ಜ್ಞಾನವಿಲ್ಲದ ಆತನನ್ನು ನಮಗೋಸ್ಕರ ಪಾಪ ಸ್ವರೂಪಿಯಾಗ ಮಾಡಿದನು. 6th chapter. ನಾವು ಆತನೊಂದಿಗೆ ಕೆಲಸ ನಡೆಸುವವರಾಗಿದ್ದು ನೀವು ಹೊಂದಿದ್ದ ದೇವರ ಕೃಪೆಯನ್ನು ವ್ಯರ್ಥ ಮಾಡಿಕೊಳ್ಳಬೇಡಿರೆಂದು ಎಚ್ಚರಿಸುತ್ತೇವೆ. ಪ್ರಸನ್ನತೆಯ ಕಾಲದಲ್ಲಿ ನಿನ್ನ ಮನವಿಯನ್ನು ಕೇಳಿದ್ದೇನು, ರಕ್ಷಣೆಯ ದಿನದಲ್ಲಿ ನಿನಗೆ ಸಹಾಯ ಮಾಡಿದೆನು ಎಂದು ದೇವರು ಹೇಳುತ್ತಾನಲ್ಲ. ಈಗಲೇ ಆ ಸುಪ್ರಸನ್ನತೆಯ ಕಾಲ ಇದೆ. ಆ ರಕ್ಷಣೆಯ ದಿನ ನಿಂದೆಗೆ ಅವಕಾಶ ಕೊಡದೆ ಎಲ್ಲಾ ಸಂಗತಿಗಳಲ್ಲಿ ದೇವರ ಸೇವಕರೆಂದು ನಮ್ಮನ್ನು ಸಮ್ಮತರಾಗ ಮಾಡಿಕೊಳ್ಳುತ್ತೇವೆ. ನಾವು ಸಂಕಟಗಳಲ್ಲಿಯೂ ಕೊರತೆಗಳಲ್ಲಿಯೂ ಇಕ್ಕಟ್ಟುಗಳಲ್ಲಿಯೂ ಪೆಟ್ಟುಗಳಲ್ಲಿಯೂ ಸೆರೆಮನೆಗಳಲ್ಲಿಯೂ ಕಲಹಗಳಲ್ಲಿಯೂ ಕಷ್ಟವಾದ ಕೆಲಸಗಳಲ್ಲಿಯೂ ನಿದ್ದೆಗೇಡುಗಳಲ್ಲಿಯೂ ಉಪವಾಸಿಗಳಲ್ಲಿಯೂ ಬಹು ತಾಳ್ಮೆ ತೋರಿಸುತ್ತೇವೆ. ಶುದ್ಧ ಮನಸ್ಸು, ಜ್ಞಾನ, ದೀರ್ಘ ಶಾಂತಿ, ದಯೆ, ಪವಿತ್ರಾತ್ಮ, ಕಪಟವಿಲ್ಲದ ಪ್ರೀತಿ, ಸತ್ಯವಾಕ್ಯ, ದೇವರ ಮಹತ್ವ ಇವುಗಳಿಂದ ಕೂಡಿದವರಾಗಿದ್ದೇವೆ. ಎಡ ಬಲಗೈಗಳಲ್ಲಿ ನೀತಿ ಎಂಬ ಆಯುಧಗಳನ್ನು ಧರಿಸಿಕೊಂಡವರು ಮಾನ, ಅವಮಾನ, ಕೀರ್ತಿ, ಅಪಕೀರ್ತಿಗಳನ್ನು ಹೊಂದಿದವರು ಆಗಿದ್ದೇವೆ. ಮೋಸಗಾರರೆನಿಸಿಕೊಂಡರು ಸತ್ಯವಂತರು, ಅಜ್ಞಾತರೆನಿಸಿಕೊಂಡರು ವಿಜ್ಞಾತರು, ಸಾಯುವವರಾಗಿ ತೋರಿದರು ಬದುಕುವವರು ಆಗಿದ್ದೇವೆ. ಶಿಕ್ಷೆ ಹೊಂದುವವರಾಗಿದ್ದರು, ಕೊಲ್ಲಲ್ಪಟ್ಟವರು, ದುಃಖ ಪಡುವವರಾಗಿದ್ದರು, ಯಾವಾಗಲೂ ಸಂತೋಷ ಪಡುವವರು, ಬಡವರಾಗಿದ್ದರು, ಅನೇಕರಿಗೆ ಐಶ್ವರ್ಯವನ್ನುಂಟು ಮಾಡುವವರು, ಏನೂ ಇಲ್ಲದವರಾಗಿ ಇದ್ದರು, ಎಲ್ಲ ಇದ್ದವರು ಆಗಿದ್ದೇವೆ. ಇಲ್ಲಿಗೆ ಹಳೆ ಹಾಗೂ ಹೊಸ ಒಡಂಬಡಿಕೆಯ ಪಾರಣ ಪಾಠವು ಮುಕ್ತಾಯವಾಯಿತು. ದೇವರು ಈ ವಾಕ್ಯದ ಮೂಲಕ ನಮ್ಮೆಲ್ಲರನ್ನು ಹೇರಳವಾಗಿ ಆಶೀರ್ವದಿಸಿ ನಡೆಸಲಿ. I greet you all in the name of our Lord and Savior Jesus Christ. Today is the 7th Sunday after Pentecost, and we are called to devote upon a theme called People of God, Ambassadors of Christ. Let us bow down our heads and pray. Prarthana madona. Lord Jesus, we thank you that you have chosen us to be your ambassadors. As we devote upon your holy word, speak to us, Master. We humble ourselves. You are our teacher. You are our shepherd. Guide us, anoint us with your Holy Spirit. We, your servants and your ambassadors, humble ourselves into your presence. Speak to us, O Lord. Let your blessings flow through these words. We ask this in the sweet name of our Lord and Savior Jesus Christ. Amen. The theme which has been given to us is the people of God, ambassadors of Christ. Now we have to understand, or we should know, who is an ambassador. The simple English dictionary says an accredited diplomat sent by a state as its permanent representative in a foreign country. That means this person who is elected by the state to be an ambassador is actually a representative of the home country to represent the officials, the government, the culture, and all the good things of the home country in a foreign country. Also, he or she is known to be the promoter of the goodness and the well-being of the home country in a foreign land, so that the relationship between the two countries are in a good way. Now, we as the people of God
We, the citizens of God's kingdom, we are called as diplomats and royal priesthood of God's kingdom. We are called to be ambassadors of Christ. That means we need to represent Jesus Christ in this world, which is foreign. We need to promote the word of Jesus Christ in this world. Now, what does it mean to be an ambassador for Christ or of Christ? We shall see today 6 different things what it means to be ambassador of Christ. One is from the first thing is from 2 Corinthians chapter 5 verse 20. It says to implore the word of Jesus Christ. Here Apostle Paul is asking the members of the Corinthian church to implore, to request. The meaning of implore is to request, to humbly plead to others who do not know the name of Jesus Christ to accept Him as their personal Savior. Here we are not talking about conversion. We are talking about transformation. Ambassadors of Christ are called to implore the transforming power of Jesus Christ into others. Secondly, 2 Corinthians chapter 6 verse 1 says, we have to work together with Him. With whom? With Jesus Christ. We have heard about teamwork. Our corporate setup calls for a teamwork. We should work as a team for a general goal, for a common goal of a company. The people in the company who work, they have to work as team. Here, the ask of an ambassador of Christ is to work with the Christ. Now, the difference is that we need to work and to walk with Jesus Christ. Churches have a big role to play in this. Churches are called to be ambassadors or the symbols of ambassadors of Jesus Christ in the society. So they need to work with Jesus Christ for the development, for the upliftment of people in our society. Thirdly, 2 Corinthians chapter 6 verse 3 says, we put no obstacle in anyone's ways. That means an ambassador should be very mindful of his or her way, that he is not a stumbling block in the growth of others. Very important to learn, my dear friends, today. We are ambassadors of Christ. And God has not given us the right to be a stumbling block or to be the reason of somebody else's downfall. Rather, Paul says in Ephesians that, brethren, encourage yourself and build yourself in Jesus Christ. The ambassador is a person who builds others. Fourth, Mark chapter 6 verse 8 and 9 says, take nothing for the journey except a staff, no bread, no bag, no money in your belts. Verse 9 says, wear sandals but not an extra shirt. That means the ambassador of Christ does not carry extra baggage. He will carry only what is sufficient for him. He will not look out for luxurious life. He or she will not look out to store things for himself or herself. This is very important these days. We, the people of God, are called to be ambassadors of God. But we find ourselves that we accumulate so many things for ourselves that we do not understand that this world is temporary for us. Our world is there in eternal life, for which we are called to be ambassadors. My dear friends, today are we carrying extra baggage? No, is the answer of Jesus. The fifth point is Mark chapter 6 verse 11. It says, and if any place
will not welcome you or listen to you, leave that place and shake the dust off your feet as a testimony against them. Jesus is speaking to these 72 disciples whom he has sent out to preach and to heal many. There he asks the disciples to do all these things. The fifth point of being an ambassador of Christ is that God wants us to follow a life of nomadics. There is no kind of settlement attitude in our mind. Yes, is it disturbing to our minds? Yes, that is the ask of being an ambassador for Christ. We are not to stay put in one place. We are called to implore and to spread the word of Jesus Christ wherever God is taking us. We cannot say, this is going to be my home, I am going to settle down here. We'll see, my dear friends, from the life of Abraham till the life of Joshua, nearly 1,000 years, people were just traveling. They were nomads until they found the blessing of God in land of Canaan. Today, we are called to be nomadics so that we fulfill the meaning of being an ambassador of Christ. Finally, the sixth one, Mark chapter 6 verse 12 says, they went out and preached that people should repent. We shall preach the message of repentance to this world. That is the need of this hour. We are surrounded with so much of confusion in our life. We are surrounded with so much of lockdown guidelines, unlocking guidelines of the lockdown. Our economy is weak at this time. Whom do we look to? The call is that we preach repentance to the people. This is the meaning of being an ambassador of Christ. Now you will ask me, Pastor, we do all these things. What is the blessing which we are going to get? What is the remuneration which we are going to get? Yes, there is remuneration. Let's read Joshua chapter 1 verse 3. It says, every place that the sole of your foot will tread upon, I have given it to you, as I have promised to Moses. Please note the word given. God has already given the place where our foot has fallen. Today, if we are standing in one place, remember that place belongs to the name of Jesus Christ, and we are the God's people who own it. That is the blessing. That is the blessing. Second, Joshua 1, chapter 1, verse 5 says, no one shall be able to stand against you all the days of your life. Oh, we see so many people against us, standing against us now. The call is become the ambassador for Christ. Become the ambassador of Christ. And let me tell you, God is on our side and nobody can be against us. Against us. Because they will know if we stand against us, they are standing against God. And because we are the ambassadors of Christ, they cannot stand against us. Finally, the third blessing, the third remuneration is from Mark chapter 6 verse 13. It says, they drove out many demons and anointed many sick people with oil and healed them. We have the power to drive out evil spirits. Our prayer is so powerful that we can drive out demons from the life of people. My dear friends, today let me ask that if you are an ambassador of Christ, let us pray. Our loving Heavenly Father, we thank you for these words. Bless us today, O Lord. Help us to be an ambassador of your Son, Jesus Christ. And give us the remuneration which we have seen from the Bible. Bless us. We ask this in the sweet name of our Lord and Savior Jesus Christ. Amen. Let us all say together the Lord's Prayer. The Lord's Prayer.
ಪರಲೋಕದಲ್ಲಿ ಇರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎನಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರು ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಹೋದು ನಮಗೂ ದಯಪಾಲಿಸು. ನಮಗ ತಪ್ಪು ಮಡಿಂದವರನ್ನು ನಾವು ಕ್ಷಮಿಸದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆ ಒಳಗೆ ಸರಿಸೇರಿ ಕೇಡಿನಿಂದ ನಮ್ಮನ್ನು ತಪ್ಪಿಸು. ಯಾಕೆಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾ ಕಾಲವು ನಿನ್ನವೇ. ಆಮೇನ್. ವಿಶ್ವಾಸದಿಂದ ಪ್ರಭುವದ ಆಶೀರ್ವಾದವನ್ನು ಹೊಂದಿಕೊಳ್ಳಿರಿ. ಪ್ರಭುವಾದ ಯೇಸು ಕ್ರಿಸ್ತನ ಕೃಪೆಯೋ, ದೇವರ ಪ್ರೀತಿಯೋ, ಪವಿತ್ರಾತ್ಮನ ಅನ್ಯೋನ್ಯತೆಯೋ ಸದಾ ನಿಮ್ಮೆಲ್ಲರ ಸಂಗಡ ಇರಲಿ. ಆಮೇನ್.